ಕರ್ಣ, ನೀನು ಹೊಡೆದ ಬಾಣವು ಅರ್ಜುನ ಕಿರೀಟವನ್ನು ಆರಿಸಿತು. ಅವನು ನಾಶವಾಗಬೇಕಾದರೆ ಅದೇ ಬಾಣವು ತೊಟ್ಟು ಅವನ ಎದೆಗೆ ಗುರಿ ಇಟ್ಟರೆ ಅವನ ಶಿರಸ್ಸು ಹಾರುವುದು. ಶಲ್ಯ ರಾಜ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ವಾಗ್ದಾನ ಪಡೆದಿರುವನು. ಅದನ್ನು ಪಾಲಿಸುವುದು ನನ್ನ ಧರ್ಮ. ನೀನು ಪಾಂಡವರ ಪಕ್ಷಪಾತಿ, ಸ್ವಾಮಿ ದ್ರೋಹಿ. ನಿನ್ನನ್ನು ನಂಬಿ ಹಾ ದುರ್ಯೋಧನ ಕೆಟ್ಟ. ನಿನಗೆ ಸಾರಥಿಯಾಗಬೇಕೆ? ಖಂಡಿತವಾಗಿ ಇಲ್ಲಿ ನಿಲ್ಲಲಾರೇನು. ಹೋಗು ಶಲ್ಯ ರಾಜ, ಹೋಗು. ಈ ಕರ್ಣನು ಮಹಾಶೂರನು. ಆತನಿಗೆ ಯಾರ ಸಹಾಯವೂ ಬೇಕಿಲ್ಲ. ಸಿದ್ಧನಾಗು ಅರ್ಜುನ. ಕಿರೀಟವನ್ನು ಕಳೆದುಕೊಂಡಂತೆ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧನಾಗು. ಇದೇನಿದು? ರಥದ ಗಾಳಿಯು ಮಣ್ಣಿನಲ್ಲಿ ಸಿಲುಕಿಕೊಳ್ಳಿತಲ್ಲ. ಓಹೋ, ಇದು ಭೂದೇವಿಯ ಶಾಪ. ಅರ್ಜುನ, ರಥವನ್ನು ಮೇಲಕ್ಕೆತ್ತುವನು. ಸ್ವಲ್ಪ ತಡೆ. ನೋಡುವೇಕೆ ಅರ್ಜುನ? ಬಾಣವನ್ನು ಹೂಡು, ಕರ್ಣನನ್ನು ವಧೆ ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪರಮಾತ್ಮ, ಏನು ಕಾರಣವೋ ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳು ಬಾರದು. ಅಗ್ರಜನಾದ ಧರ್ಮರಾಜನ ಮೇಲೆ ಎಷ್ಟೋ ಪ್ರೀತಿ ಇರುವುದು. ಅದಕ್ಕಿಂತಲೂ ಅತಿಶಯವಾದ ಪ್ರೀತಿ ತೋರಿ ಬರುತ್ತಿರುವುದು. ಯಾವ ಜನ್ಮದ ಸಕನವೋ, ಯಾವ ಜನ್ಮದ ಬಂಧುವೋ ದೇವ, ನಿಜವಾಗಿ ಈ ಕರ್ಣನಾರು? ಈತನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಬಲೆ ಕರ್ಣ, ತಲೆಯ ಮೇಲೆ ಒಡೆದವರಿಗಾಗಿ ಮರುಗುವುದನ್ನು ಯಾರಿಂದ ಕಲಿತೆ? ಅಭಿಮನ್ಯುವನ್ನು ಮೋಸದಿಂದ ಕೊಂದ ಈ ಬಾಬಿಯ ಮೇಲೆ ಮರುಕವೇ? ಛೇ ಛಾ ಛೇ ಛೇ, ನಾನಿಲ್ಲಿರುವುದೇ ಸರಿಯಲ್ಲ. ಅಭಿಮನ್ಯುವನ್ನು ಮೋಸದಿಂದ ಕೊಂದ ಪಾಪಿಗಳ ಇವನು ಒಬ್ಬನಲ್ಲವೇ? ಎಲ್ಲವ ಪರಮ ಪಾತಕ್ಕೆ! ಒಡೆಯನಾದ ಕರ್ಣ, ಏನನ್ನಾದರೂ ದಾನ ಕೊಡಪ್ಪ. ಪೂಜ್ಯರೇ, ತಮಗೆ ಕೊಡಲು ಈ ಯುದ್ಧರಂಗದಲ್ಲಿ ಏನೂ ಇಲ್ಲವಲ್ಲ. ಏನೋ ಇಲ್ಲ ಅನ್ನಬಹುದೇ? ನಿನ್ನ ಕಿವಿಯಲ್ಲಿರುವ ಆ ಕರ್ಣ ಕುಂಡಲಗಳನ್ನೇ ಕೊಡಪ್ಪ. ಪೂಜ್ಯರೇ, ಏನೂ ಇಲ್ಲ ಎಂದು ತಿಳಿದಿದ್ದನು. ಅದನ್ನು ಅಪೇಕ್ಷಿಸಿದ ಮೇಲೆ ಅದನ್ನ ಕೊಡುವನು. ಸಂತೋಷದಿಂದ ತೆಗೆದುಕೊಳ್ಳಿ. ಹಾಗೆ ಕೊಡುವುದೇ? ದಾರಿ ಎಳೆದು ಕೊಡಪ್ಪ. ಪೂಜ್ಯರೇ, ದಾರಿ ಎಳೆದು ಕೊಡಲು ಈ ಯುದ್ಧರಂಗದಲ್ಲಿ ನೀರನ್ನು ಎಲ್ಲಿಂದ ತರಲಿ? ನೀರಿಗಿಂತಲೂ ಅತಿಶಯವಾದ ಅಮೃತ ಕಲಶವು ನಿನ್ನ ಹೃದಯದಲ್ಲಿರುವುದು. ಅದರಿಂದಲೇ ದಾರಿ ಎಳೆದು ಕೊಡಪ್ಪ. ಪರಮಾತ್ಮ, ನನ್ನ ಯಾವ ಸುಖದ ಫಲವೋ ಬಂಧವೋ ಬಳಗವೋ ನೀನಾಗಿ ನನ್ನ ಬಳಿ ಬಂದಿರುವೆಯಾ? ಜೀವಮಾನದ ಗುರಿ ಯಾವೆಂಬುದು
ವೀರ ಹೋಗು. ದಾನದಲ್ಲಿ ಮುಕ್ತಾಸ್ತನು, ಯುದ್ಧದಲ್ಲಿ ಅಪ್ರತಿಮನೂ ಆಗಿ ಆರ್ಯಾವರ್ತವನ್ನು ಬೆಳಗಿದೆ. ಸ್ನೇಹಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮುಕ್ತನು ನೀನು. ನಿನ್ನ ಆತ್ಮಕ್ಕೆ ಚಿರವಿಶ್ರಾಂತಿಯು ದೊರಕುವುದು. ತಥಾಸ್ತು.